ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೆ. ದಿನಾಂಕ ಮಾರ್ಚ್ 11, 2026ರಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸಂಶೋಧನಾ ವಿಧಾನಗಳ ಕುರಿತು ದಿನಾಂಕ ಮಾರ್ಚ್ 11, 2026ರಿಂದ ದಿನಾಂಕ ಮಾರ್ಚ್ 13, 2026ರವರೆಗೆ 3 ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನೆಯನ್ನು ಪ್ರೊಫೆಸರ್ ಮಹೇಶ್ ಅಧ್ಯಕ್ಷತೆ, ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಗೌರವಾನ್ವಿತ ಕುಲಪತಿಗಳು, ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಡೀನ್ ಶೈಕ್ಷಣಿಕ, ಡಾಕ್ಟರ್ ಸಿ.ಎಸ್. ಆನಂದ್ ಕುಮಾರ್ ಕುಲಸಚಿವರು ಪರೀಕ್ಷಾಂಗ, ಪ್ರೊಫೆಸರ್ ನಿರಂಜನ್ ರಾಜ್ ಹಣಕಾಸು ಅಧಿಕಾರಿಗಳು, ಡಾಕ್ಟರ್ ಎನ್.ಆರ್. ಚಂದ್ರೇಗೌಡ ಡೀನ್ ಅಧ್ಯಯನ ಕೇಂದ್ರಗಳು, ನವೀನ್ ಕುಮಾರ್ ಕುಲಸಚಿವರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸ್ಥಳ ಕಾವೇರಿ ಸಭಾಂಗಣ, ಕರಾಮುವಿ, ಮೈಸೂರು. ಸೊಸೈಟಿ ನಿಮ್ಮನ್ನು ನೋಡ್ತಾ ಇರುತ್ತೆ. ಬಿಕಾಸ್ ಯು ಆರ್ ಎ ಡಾಕ್ಟರೇಟ್ ಹೋಲ್ಡರ್. Society expects more from you. So you have to defend your thesis right through your life. ಅದೇನು ಸುಲಭ ಅಲ್ಲ. PhD ತಗೊಂಡ್ಬಿಟ್ವಿ, ಆಗೋಯ್ತು, ನಾನು ಡಾಕ್ಟರೇಟ್ ಆಗೋಯ್ತು, ಓದೋದು ನಿಲ್ಲಿಸ್ಬಿಡ್ತಾರೆ ಆಫ್ಟರ್ ಡಾಕ್ಟರೇಟ್. ಯಾಕಂದ್ರೆ ನಾನು ಡಾಕ್ಟರ್ ಆಗ್ಬಿಟ್ಟೆ ಬಿಟ್ಟು ಇನ್ನೇನಿಲ್ಲ ಅಂತ. ಇಟ್ ಇಸ್ ನಾಟ್ ಲೈಕ್ ದಟ್. ದ ರಿಸರ್ಚ್ ಜರ್ನಿ ಈಸ್ ಎಂಡ್ಲೆಸ್. ರಿಸರ್ಚ್ ಜರ್ನಿ ಈಸ್ ಸ್ಟಿಲ್ ದ ಡೇ ದಟ್ ಯು the pursuit of knowledge. It is lifelong learning. Therefore, see to that you do your research with all honesty and integrity. Approach the problem. Be honest. Sometimes you may not get the results that you wanted, but still your honesty matters. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ UGC ಅವರು ಒಂದು ಕೋರ್ಸ್ ವರ್ಕ್ ಅಲ್ಲೂ ಕೂಡ ಒಂದು ಹಾಕ್ಬಿಟ್ರು, ಎಥಿಕ್ಸ್ ಇನ್ ರಿಸರ್ಚ್ ಅಂತ. ಯಾಕೆ ಅದನ್ನ ಹಾಕಿದ್ರು ಅಂತಂದ್ರೆ ಎಲ್ಲರೂ ರಿಸರ್ಚ್ ಮಾಡೋರೆ, ಎಲ್ಲರೂ ಪಬ್ಲಿಕೇಶನ್ ಮಾಡೋರೆ. ಮೊನ್ನೆ ಸೇರಿರ್ತಾರೆ, ಆಗಲೇ 50 ಪಬ್ಲಿಕೇಶನ್ ಅಂದ್ಬಿಡ್ತಾರೆ. ಎಲ್ಲಿಂದ ಮಾಡಿದ್ರು ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ದೇ ಸ್ಟಿಲ್ ಡೂ. ಇಟ್ ಈಸ್ ನಾಟ್ ದ ಕ್ವಾಂಟಿಟಿ ದಟ್ ಮ್ಯಾಟರ್ಸ್, ಇಟ್ ಈಸ್ ದ ಕ್ವಾಲಿಟಿ ದಟ್ ಮ್ಯಾಟರ್ಸ್. ನೀವು ಯಾವ ಪಬ್ಲಿಕೇಶನ್ಸ್ ಮಾಡ್ತೀರಿ, ಒಳ್ಳೊಳ್ಳೆ ಇದರಲ್ಲಿ ನೀವು ಜರ್ನಲ್ಸ್ ಪಬ್ಲಿಕೇಶನ್ ಮಾಡ್ತೀರಿ, that is important. And if there are any teachers in the audience, I will tell you, if you are a good teacher, you will obviously be a good researcher. ಒಂದ್ಸಲ ಏನಾಗುತ್ತೆ ಅಂದ್ರೆ, ಟೀಚಿಂಗ್ ಮಾಡ್ತಾ ಟೀಚಿಂಗ್ ಎಷ್ಟು ಮುಳುಗೋಗ್ಬಿಟ್ಟಿರ್ತೀವಿ ಅಂದ್ರೆ ರಿಸರ್ಚ್ ನನಗೆ ಆಗತ್ತಾ ಇಲ್ವೋ, ಅಥವಾ ರಿಸರ್ಚ್ ಅಂದ್ರೆ ಬಹಳ ಕಬ್ಬಿಣದ ಕಡಲೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಒನ್ ಥಿಂಗ್ ದಟ್ ಐ ವುಡ್ ಲೈಕ್ ಟು ಟೆಲ್ ಯು, ಎ ಗುಡ್ ಟೀಚರ್ ಇಸ್ ಆಲ್ವೇಸ್ ಎ ಗುಡ್ ರಿಸರ್ಚರ್. ಎ ಗುಡ್ ರಿಸರ್ಚರ್ ನೀಡ್ ನಾಟ್ ಬಿ ಎ ಗುಡ್ ಟೀಚರ್, ಬಟ್ ಎ ಗುಡ್ ಟೀಚರ್ ಇಸ್ ಆಲ್ವೇಸ್ ಎ ಗುಡ್ ರಿಸರ್ಚರ್. ನಿಮ್ಗೆ ರಿಸರ್ಚ್ ಅನ್ನೋದು ನಿಮ್ಮ ಒಂದು ಇದರಲ್ಲಿ ಕೆರಿಯರ್ ನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹೆಚ್ಚು ರಿಸರ್ಚ್ ಬಗ್ಗೆ ತಿಳಿಸಿಕೊಡಲು ಅವರು ಬಾಬು ಜಗಜೀವನ್ ರಾಮ್ ಗಿಟ್ಟದ ವತಿಯಿಂದ ಬೆಂಗಳೂರು ಅಲ್ಲಿಂದ 5 ಲಕ್ಷ ರೂಪಾಯಿ ಅನುದಾನ ತಂದು ತಮ್ಗೆಲ್ಲರಿಗೂ ಈಗ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ 80 ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಅವರಿಗೆ 3 ದಿನದ ಕಾಲ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ಫ್ರೀ ಅಕಾಮಿಡೇಷನ್, ಹಾಗೆ ಸರ್ಟಿಫಿಕೇಟ್, ಕಿಟ್ಟು, ಅದರ ಜೊತೆಗೆ ಹೆಚ್ಚಿನ ಜ್ಞಾನ ಕೊಡಿಸ್ತಾ ಇದೆ. ಈಗ ರಿಸರ್ಚ್ ಸಲುವಾಗಿ 345 ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಆಗಿದ್ದಾರೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿರಬಹುದು. ಅದರ ಜೊತೆಗೆ ನಮ್ಮಲ್ಲಿ ಕ್ವಾಲಿಟಿ, ಈಗಾಗಲೇ ಹೇಳಿದ್ರು, ಕ್ವಾಲಿಟಿ ಏನು ಒರಿಜಿನಲ್ ವರ್ಕ್ ಅನ್ನ ರಿಸರ್ಚ್ ಮಾಡ್ಬೇಕಾದ್ರೆ ನಮ್ಮ ವಿಚಾರಗಳನ್ನ, ನಮ್ಮ ಒರಿಜಿನಲ್ ಥಿಂಕಿಂಗ್ ಅನ್ನ ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಆ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮ್ಮ ಒರಿಜಿನಲ್ ಥಿಂಕಿಂಗ್ ಬಿಟ್ಟು ಬೇರೆ ವಿಚಾರಗಳನ್ನ ಯಾವುದು ಇದು ಮಾಡಬಾರ್ದು. ಮತ್ತು ಇದು ಪ್ಲಾಗರಿಸಮ್ ಚೆಕ್ ಮಾಡ್ತಿರ್ತಾರೆ, ತಮ್ಗೆಲ್ಲ ಗೊತ್ತಿರಬಹುದು. 30% ಮೊದಲೆಲ್ಲ 20% ಇದ್ದು ಈಗ 10% ಆಗಿದೆ. ಅಂದ್ರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮಲ್ಲಿ ಯಾರು ರಿಸರ್ಚ್ ಮಾಡ್ತಾರೆ ಅವರು ಆ ರಿಸರ್ಚ್ ಅನ್ನ ಒರಿಜಿನಾಲಿಟಿಯನ್ನ ಕಳ್ಕೊಳ್ತಾ ಇದೆ ಅಂತ. ಅದರ ಸಲುವಾಗಿ ಪ್ಲಾಗರಿಸಮ್ ಅನ್ನ UGC ದವರು ಅಳವಡಿಸ್ತಾ ಇದ್ದಾರೆ. ನಾವು ನಮ್ಮ ಏನು ರಿಸರ್ಚ್ ವರ್ಕ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಈಗಾಗಲೇ ಒಂದು ಬುಕ್ ರಿಸರ್ಚ್ ಮೆಥಡಾಲಜಿ ಬಗ್ಗೆ ಬುಕ್ ಬಿಡುಗಡೆ ಆಯ್ತು. ಅದರ ಜೊತೆಗೆ ಒಂದು ಪೇಪರ್ ಇಟ್ಟಿದ್ದಾರೆ UGC ದವರು, ರಿಸರ್ಚ್ ಇಥಿಕ್ಸ್ ಅಂತೆ. ಅದು ಯಾರೇ ಟೀಚರ್ ಆದವನು ನಮ್ಗೆ ಮಿನಿಮಮ್ ಇಥಿಕ್ಸ್ ಅಂತ ಇರಲೇಬೇಕು. ವಿದ್ಯಾರ್ಥಿಗಳಾಗ್ಲಿ ತಮ್ಗೆಲ್ಲ ಗೊತ್ತಿರಬಹುದು, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ, ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎಸ್ಪೆಷಲಿ ನಾವು ಟೀಚಿಂಗ್, ಲರ್ನಿಂಗ್ ಮತ್ತು ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತೇವೆ.
ಇದರಲ್ಲಿ ಟೀಚಿಂಗ್ ಲರ್ನಿಂಗ್ ಆಯ್ತು, ರಿಸರ್ಚ್ ಅಂದ್ರೆ ಒರಿಜಿನಲ್ ರಿಸರ್ಚ್ ಅನ್ನ ವಿಧಾನಗಳೇನು ಯಾವ ವಿಧಾನ ಮಾಡ್ಬೇಕು. ಈಗ ಆಲ್ರೆಡಿ ಹೇಳಿದ್ರು ನೋಡು, ನಾವೆಲ್ಲ ಹಿಂದೆ ಏನ್ ಮಾಡ್ತಿದ್ವಿ, ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗಿ ನಾವು ರಿಸರ್ಚ್ ಅಂದ್ರೆ ಲಿಟರೇಚರ್ ಸರ್ವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವಾಗ ನಿಮ್ಮ ಆಕ್ಚುಲಿ ಎಲ್ಲಾ ಕಡೆ ಆಲ್ರೆಡಿ ನಮ್ಮ ಗೂಗಲ್ ನಲ್ಲಿದೆ, ಎಲ್ಲ ಕಡೆ ಅವೈಲೇಬಲ್ ಇದೆ. ಅದು ನೋಡ್ಬೇಕಾದ್ರೆ ನಿಮ್ಮದು ಏನು ಒರಿಜಿನಲ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಬೇಕು. ಅದು ನೀವೇ ಟೆಕ್ನಾಲಜಿ ಡ್ರಿವನ್, ನೀವು ಆಲ್ರೆಡಿ ಹೇಳಿದ್ರು ನೀವು ಅವರ ಟೆಕ್ನಾಲಜಿ ಕಡೆ ಹೋಗ್ಬಾರ್ದು. ನಿಮ್ಮ ಒರಿಜಿನಲ್ ಏನು ಹೈಪೋಥಿಸಿಸ್ ಏನ್ ಬರಬೇಕು, ಆ ಪ್ರಾಬ್ಲಮ್ ಹೈಪೋಥಿಸಿಸ್ ಏನ್ ಬರಬೇಕು ಅದನ್ನ ನೀವು ಥಿಂಕ್ ಮಾಡ್ಬೇಕಾಗ್ತದೆ. ಅದು ಸಮಾಜಕ್ಕೆ ಹೆಲ್ಪ್ಫುಲ್ ಆಗ್ಬೇಕು. ಅಂದ್ರೆ ಈ ಸಮಾಜಕ್ಕೆ ಸರ್ಕಾರಗಳು ಎಷ್ಟು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸರಿಯಾಗಿ ಸದುಪಯೋಗ ಪಡ್ಕೊಳ್ಬೇಕು. ಯಾಕಂದ್ರೆ 5 ಲಕ್ಷ ರೂಪಾಯಿಯನ್ನ ಅನುದಾನವನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ನಾವು ರಿಸರ್ಚ್ ಬಗ್ಗೆ, ಅದು ಎಸ್ಪೆಷಲಿ SC/ST ಮಕ್ಕಳ ಬಗ್ಗೆ ಕಾಳಜಿ ತಗೊಂಡು ನಾವು ರಿಸರ್ಚ್ ಬಗ್ಗೆ ಹೇಳ್ಬೇಕಾಗ್ತದೆ. ಅದು ಯಾಕೆ ಇದನ್ನ ಇಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಈ ವಿದ್ಯಾರ್ಥಿಗಳು ಅವರಿಗೆ ರಿಸರ್ಚ್ ಅಂದ್ರೆ ಏನೋ ಅದ್ರ ಬಗ್ಗೆ ಅನುಭವದಿಂದ ಏನು ಪ್ರೊಫೆಸರ್ಗಳಿಂದ 3 ದಿವಸಗಳ ಕಾರ್ಯಾಗಾರವನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ಅವರು 3 ಲಕ್ಷ ಅಂದ್ರೆ ಅನೇಕ ಯೋಜನೆಗಳು, ಗವರ್ಮೆಂಟ್ ಯೋಜನೆಗಳಾಗ್ಲಿ ಮತ್ತು ಗವರ್ಮೆಂಟ್ ಪ್ರಾಜೆಕ್ಟ್ಗಳಾಗ್ಲಿ ಬಹಳ ಒಳ್ಳೆಗಿರ್ತವೆ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ಆ ಇಂಪ್ಲಿಮೇಷನ್ ಪಾರ್ಟ್ನರ್ ಏನಿರ್ತಾರೆ, ಪಾರ್ಟ್ ಏನಿರ್ತದೆ, ಅದು ಬಹಳ ಮಹತ್ವ ಇರ್ತದೆ. ಯಾರೇ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅನೇಕ ಅಡೆತಡೆಗಳು ಬರ್ತವೆ ಗವರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ. ಅದನ್ನ ನಾವು ಈಗ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ವಿದ್ಯಾರ್ಥಿಗಳಿಗೆ ಫ್ರೀ ಅಕೊಮಡೇಷನ್, ಫ್ರೀ ಎಲ್ಲ ಬೋರ್ಡಿಂಗ್, ಲಾಡ್ಜಿಂಗ್ ಎಲ್ಲ ಕೊಟ್ಟು ಅವರಿಗೆ ಬೋಧನೆ ಅಂದ್ರೆ ಅವರು ಕ್ವಾಲಿಟಿ ಎಜುಕೇಶನ್ ಅನ್ನ, ಕ್ವಾಲಿಟಿ ರಿಸರ್ಚ್ ಅನ್ನ, ಒರಿಜಿನಲ್ ರಿಸರ್ಚ್ ಅನ್ನ ಮಾಡೋ ಸಲುವಾಗಿ ಸರ್ಕಾರವನ್ನ ಏನು ಇದನ್ನ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.